ಕಳ್ಳು ಕಳ್ಳು ಪಾಟಿ ಅದೇ ಹೇಳ್ಬೇಕು. ಹಾಕಿರುತ್ತಲ್ಲ ನಮ್ಗೆ ಗೊತ್ತಿತ್ತು. ಅವರು ಅದನ್ನ ಜೊತೆ ಮಾತಾಡ್ಕೊಂಡು ಮೆಹಂದಿ ಮದಿ ಅಂದಳಿ ಎಲ್ಲ ತುಂಬಾ ಜನ ಓಡಾಡಿರ್ತಾರಲ್ಲ ಫ್ಯಾಮಿಲಿ. ಚಿಕನ್ ಸಾರು ಜೊತೆಗೆ ಟೋಡಿ ಕಳ್ಳು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ಆಫ್ ಲಟ್ಸು ಯೂಟ್ಯೂಬ್ ಚಾನಲ್. ಹೆಂಗಿದ್ರಿ ಎಲ್ಲ? ಮದಿ ಮತ್ತು ಇವ್ರ ಮನೆಯದು ರಿಸೆಪ್ಷನ್ ಆಯ್ತು. ಈಗ ರಾತ್ರಿ ಎಲ್ಲರಿಗೂ ಒಂದು ಪಾರ್ಟಿ ಇತ್ತಂದ್ರೆ. ಸೊ ಇವತ್ತಿತ್ತು ಎಂಥ ಪಾರ್ಟಿ? ಸಣ್ಣ ಔತಣ ಕೂಟದಲ್ಲಿ ಏನು ಸ್ಪೆಷಲ್ ಇದೆ ಹೇಳಿ? ಸಣ್ಣ ಪುಟ್ಟ ತಿಂಡಿಯಾ? ಕಳ್ಳು ಪಾಟಿ ಅದೇ ಹೇಳ್ಬೇಕು. ಸೊ ಕಳ್ಳು ಪಾರ್ಟಿ ಇತ್ತು. ಟೋಡಿ ಅಂತಾರಲ್ಲ, ಗೊತ್ತಿರೋದು ಪಡಿ ನಿಮಗೆಲ್ಲ. ಸೊ ಸ್ಪೆಷಲ್ ಗೊತ್ತಿಲ್ಲ. ಈಗ ಕಳ್ಳು ಸಾಯಂಕಾಲ ಮೇಲೆ ಹೇಳೋದು ಅನ್ಸುತ್ತಲ್ಲ, ಅದೇ ಅಂಥದ್ದು ಸಕ್ಕರೆ ಹಾಕಿ ಕೊಡ್ತಾರೆ ಈಗ. ಬಟ್ ಸ್ಟಿಲ್ ಅದು ಕಳ್ಳು ಕುಡಿದ್ರೆ ಸ್ವಲ್ಪ ಕೆಲವು ಸಲ ಅಮ್ಲ ಆಗ್ತದೆ. ನನಗೆ ಇವ್ರ ಮನೆ ಗೃಹ ಪ್ರವೇಶದ ದಿನ ಹಂಗೆ ಕಳ್ಳು ಟೇಸ್ಟ್ ಮಾಡೋದು. ನನ್ನ ಅಜ್ಜ ಕಳ್ಳು ಕೊಯ್ತಿದ್ರು. ಸೊ ನಾವೆಲ್ಲ ಕಳ್ಳು ಕುಡಿ ನಮ್ಗೆ ಅಭ್ಯಾಸ ಇತ್ತು. ಅಂದರೆ ಸ್ವಲ್ಪ ಅಭ್ಯಾಸ ಅಂದರೆ ನಾವು ಕಳ್ಳು ಕುಡಿತಾ ಇರ್ಬೋದಿಲ್ಲ. ಆಗಲ್ಲ, ಸ್ವೀಟ್ ಇರುತ್ತಲ್ಲ, ಒಂಥರ ಜ್ಯೂಸ್ ಥರನೇ ಬೆಳಿಗ್ಗೆ ಕುಡಿತಿದ್ದಿತ್ತು. ಬಟ್ ಇದು ಸಾಯಂಕಾಲ ಕುಡೋದು. ಇವ್ರ ಮನೆ ಒಕ್ಲದ ಪಾರ್ಟಿ ಇತ್ತು. ಆಗ ನಂಗೆ ಕುಡಿದಾಗ ಐಲಿಲ್ಲ ಮೀನ್ಸ್ ಫುಲ್ ಎಂತೆಲ್ಲ ಮಾಡ್ತಿದ್ದೆ. ಸ್ವಲ್ಪ ಅಮ್ಲ ಇದ್ದಿತ್ತು ನನಗೆ ಗೊತ್ತಿಲ್ಲ. ಸಂಜೆ ಆಯ್ತಲ್ಲ, ಸಕಾಂಬ ಇವತ್ತು ಎಂತ ಎಲ್ಲಿ ಸಿಗ್ತೆ. ನಮ್ಮ ರಿಲೇಟಿವ್ಸ್ ಮನೆ ಆಲ್ಮೋಸ್ಟ್ ಎಲ್ಲ ಹತ್ರನೇ ಇರ್ಬೋದು. ನನ್ನ ರೆಗ್ಯುಲರ್ ವ್ಯೂವರ್ಸಿಗೆ ಅದು ಗೊತ್ತಿರುತ್ತೆ, ನಾನು ಹೇಳ್ತಾ ಇರುತ್ತೆ. ಇವ್ರು ನನ್ನ ದೊಡ್ಡಪ್ಪ. ಇವ್ರ ಮನೆ ಇಲ್ಲಿಂದ ಒಂದು 2 ನಿಮಿಷ ಅಷ್ಟೇ. ಲಾಸ್ಟ್ ಟೈಮ್ ಗೃಹ ಪ್ರವೇಶದ ವೀಡಿಯೋಸ್ ಹಾಕಿದ್ದೆ ನಾನು ಇವ್ರ ಮನೆದು. ಇವ್ರು ನಾನ್ ವೆಜ್ ಒಳ್ಳೆ ಮಾಡ್ತಾರೆ. ಸೊ ಇವ್ರ ಹತ್ರನೇ ಮಾಡೋಕೆ ಹೇಳಿದ್ರು ನನ್ನ ಮಾವ. ಚಿಕನ್ ಸುಕ್ಕ ಇದು, ಪಕ್ಕದಂಗೆ ಕೊಚ್ಚಕ್ಕಿ ಅನ್ನ ಸಾರು ರೆಡಿ. ಈ ವಿಡಿಯೋನ ಯಾರು ಹೊಸದಾಗಿ ಕಾಣ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಸೈಡಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಅದು ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಮಾಡಿದಾಗ ನಿಮ್ಮ ನೋಟಿಫಿಕೇಶನ್ ಬರುತ್ತೆ. ಮೆಹಂದಿ ಮದಿ ಅಂದಳಿ ಎಲ್ಲ ತುಂಬ ಜನ ಓಡಾಡಿರ್ತಾರಲ್ಲ, ಫ್ಯಾಮಿಲಿ ಮೆಂಬರ್ನೂ ಸೇರಿ. ಸೊ ಎಲ್ಲರಿಗೊಂದು ಪಾರ್ಟಿ ಅಂದೇಳಿ ಕೊಡು. ನಾವು ಮದುಮಗನ ಹತ್ರ ಕೇಳಿದ್ದಿತ್ತು ನಮ್ಮ ಪಾರ್ಟಿ ಬೇಕಂದೇಳಿ ಹೇಳಿ. ನೋಡಿ ನೀ ಚಂದದ್ದಲ್ಲ ಇಲ್ಲಿಗ ಕಬಾಬಿಗೆ ಎಣ್ಣೆಗೆ ಆಯ್ತಿತ್ತು ಕಬಾಬ್ ಹಾಕೋಕೆ. ಮತ್ತು ಚಿಕನ್ ತಿಂದಿದ್ದವ್ರಿಗೆ ಸ್ವಲ್ಪ ಫಿಶ್, ಕೆಲವರೆಲ್ಲ ತಿಂತಿಲ್ಲ ಚಿಕನ್. ರಿಸೆಪ್ಷನ್ ದಿನ ಮಧ್ಯಾಹ್ನ ನಾನ್ ವೆಜ್ ಎಲ್ಲ ಖಾಲಿ ಆಗಿದ್ದಿತ್ತು. ನಮ್ಗೆ ಊಟಕ್ಕೆ ಬೇರೆ ಅಂತ ಎಕ್ಸ್ಟ್ರಾ ಸಿಕ್ಲಿಲ್ಲ ಅಂದೇಳಿ ನಾ ಹೇಳ್ತಿದ್ನಲ್ಲ, ಅದಕ್ಕೆ ಇವ್ರು ಇಲ್ಲೆಲ್ಲ ಇಡ್ತಿದ್ರು. ಈಗ ಸಮ ಬ್ಯಾಟಿಂಗ್ ಮಾಡ ಅನ್ಕೊಂಡು ಪಾಪ ನನ್ನ ಅಮ್ಮಂಗೆ ಸ್ವಲ್ಪ ಕಣ್ಣು ಬೀಗಿತಾಯ್ತಾ. ಹಿಂದಿನ ದಿವಸ ನೈಟ್ ತುಂಬ ಸ್ವೆಲ್ ಆಗಿದ್ದಿತ್ತು. ನಮ್ಗೆ ಆ ದಿನ ರಾತ್ರಿ ಯಾರು ಡಾಕ್ಟ್ರ್ ಅವೈಲೇಬಲ್ ಇರಲಿಲ್ಲ. ನೆಕ್ಸ್ಟ್ ಡೇ 10 ಗಂಟೆ ತನಕ ಕಾಯ್ಕಿದ್ದಿತ್ತು. ಫಂಕ್ಷನ್ಗಳು ಬೇರೆ ತುಂಬ, ಅಮ್ಮಂಗೆ ಅಟೆಂಡ್ ಮಾಡಲೇಬೇಕಿದ್ದಿತ್ತು. ಅದಕ್ಕೋಸ್ಕರ ಮತ್ತು ನಾನು ಉಡುಪಿಯಲ್ಲಿ ಒಬ್ಬರು ಡಾಕ್ಟ್ರ್ ಇದ್ದಾರೆ, ಡಾಕ್ಟರ್ ಚಂದನ್ ಅಂತ. ಅವರದ್ದು ಕ್ಲಿನಿಕ್ ಹೆಸರು ಐಟೋನ್. ಸೊ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ತುಂಬ ಒಳ್ಳೆ ಡಾಕ್ಟ್ರ್ ಆಯಿತಾ. ಯಾಕಂದರೆ ಯಾವುದೇ ಒಂದು ಏನು ದುಡ್ಡಿನ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮೆಡಿಸಿನ್ ಸಜೆಸ್ಟ್ ಮಾಡಿ ಮತ್ತು ಅಮ್ಮಂಗೆ ಅದು ತಗೊಂಡ ಮೇಲೆ ಕ್ಯೂರ್ ಆಯಿತು. ಚಿಕನ್ ಸುಕ್ಕ ರೆಡಿ ಆಯಿತು. ಮತ್ತು ಕಬಾಬು, ಚಿಕನ್ ಸಾರು ಮತ್ತು ಕೊಚ್ಚಕ್ಕಿ ಅನ್ನ ಇದಿದ್ರೆ ಇನ್ನೆಂತ ಬೇಕಲ್ಲ. ಸೊ ನಾನಿಲ್ಲೀಗ ಟೋಡಿ ಕುಡಿತಿದ್ದೆ. ಈ ಕಳ್ಳು ಟೋಡಿ ನೀರು ಅಂತಾರಲ್ಲ, ಇದ್ರ ಹಿಂದೆ ನಮ್ಗೆ ಸುಮಾರು ಸ್ಟೋರಿ ಇತ್ತು. ಇದು ಅಜ್ಜ ಮಾಡಿದ ಕಳ್ಕೊಂಡು ನಮ್ಮ ಅಜ್ಜ ಮೊದಲು ಕಳ್ಳು ಕೊಯ್ತಿದ್ದಿರು. ಅಜ್ಜ ತೆಂಗಿನ ಮರದಿಂದ ತೆಗೀತಿದ್ದು. ಇದು ಇನ್ನೂ 1-2 ಬೇರೆ ಥರ ಮರಗಳಿಂದನೂ ತೆಗೀತ್ರು, ನಂಗೆ ಅಷ್ಟು ಗೊತ್ತಿಲ್ಲ ಅದು. ಅಜ್ಜ ಕೊಯ್ತಿದ್ಕೊಂಡದ್ದು ನಾವು ತೆಂಗಿನ ಮರದಿಂದ. ತಂದು ಕೊಡ್ತೆ ತಡೆ. ಇದು ಕೋಲ್ಡ್ ಇದ್ರೆ ಲೈಕ್ ಅತ್ತೇನೋ ಮತ್ತಲ್ಲ, ಕೋಲ್ಡ್ ಇದ್ರೆ ಫುಲ್
ಎಲ್ಲ ಮನೆಗೆ ಹೋಗ್ಬಿಟ್ಟು ಅವ್ರ ಮಕ್ಕಳನ್ನ ಕರ್ಕೊಂಡು ತೆಂಗಿನ ಮರದ ಹೂವಿನ ದಂಟಿನಿಂದ ಬಪ್ಪು ರಸ ಇರುತ್ತಲ್ಲ ಅದನ್ನು ಕಲೆಕ್ಟ್ ಮಾಡೋದು. ಅದಕ್ಕೊಂದು ಮಡಕೆ ಸಿಕ್ಸಿರ್ತಾರೆ. ಅದಕ್ಕೆ ಮಡಕೆ ಸಿಕ್ಸಿ ಅದು ನೆಕ್ಸ್ಟ್ ಡೇನೋ ಅಥವಾ 2-3 ದಿವಸ ಬಿಟ್ಟು ಅದು ಕಲೆಕ್ಟ್ ಆದಮೇಲೆ ತಗೊಂಡು ಬಂದು ಒಂದು ಗ್ಲಾಸ್ ಬಾಟಲಿಗೆ ಹಾಕಿ ಇಡ್ತಿದ್ದೀರ. ಅದು ಬೆಳಿಗ್ಗೆ ತುಂಬ ಸ್ವೀಟ್ ಇರುತ್ತೆ, ಬೆಳಿಗ್ಗೆ ಕೊಯ್ದದ್ದು. ಒಂದು 3-4 ಗಂಟೆ ಆದಮೇಲೆ ಅದು ಸ್ವಲ್ಪ ಹುಳಿ ಅಂಶ ಬರುತ್ತೆ. ಸೊ ಅಂಬಲ್ ಕಣಂಗೆ ಆಗ್ತ ನಡಿ. ಅಂಬಲ್ ಅಂದರೆ ಬೇರೆ ಡ್ರಿಂಕ್ಸ್ ಥರ ಅಲ್ಲ. ಸಣ್ಣ ಮಕ್ಕಳು ದೊಡ್ಡ ಮಕ್ಕಳು ಎಲ್ಲರೂ ಸೇರಿ ಎಂತ ಮಾಡ್ತಿತ್ತು ಅಂತ ಹೇಳಿದ್ರೆ, ಅಜ್ಜ ಫುಲ್ ಬಾಟ್ಲ್ ತಂದಿಟ್ಟಿರ್ತಿದ್ರಲ್ಲ ಅದ್ರಂಗೆ ಸ್ವಲ್ಪ 1/4 ಗ್ಲಾಸ್ ತಗೊಂಡು ಮತ್ತೆ ಫುಲ್ ನೀರು ಹಾಕಿ ಫುಲ್ ಮಾಡಿ ಇಡ್ತಿದ್ದಿತ್ತು. ಅಜ್ಜಂಗೆ ಗೊತ್ತಾಗ್ತಿಲ್ಲಲ್ಲ, ಹಂಗಿದೆಲ್ಲ ಪೋಣಕ್ಕೆ ಕೆಲಸ ಮಾಡಿತ್ತು ದೊಡ್ಡ ಮಕ್ಕಳ ಜೊತೆ ಸೇರ್ಕೊಂಡು. ಇಲ್ಲಿಂದ ಇತ್ತಲ್ಲ ಇಲ್ಲಿಗೆ ಒಂಥರ ಹಿಂಗೆ ಅದೇ ಇನ್ನೊಂದು ಲೋಟ ಕುಡಿದ್ರೆ ನಗಾಡ್ತಿರ್ತೀಗ. ಊಟ ಮಾಡ್ಕಲ್ಲ ಕಡಿ ಸಪ್ಲೈ ಅಲ್ಲ ಉಳ್ಕೊಡೋಕೆ. ಸಂಜೆ ಅಜ್ಜನ ಫ್ರೆಂಡ್ಸ್ ಎಲ್ಲ ಕಳ್ಕೊಡಕ್ಕೆ ಬರ್ತಿದ್ದೀರಕ್ಕ. ಪಾಪ ಅವ್ರಿಗೆ ಗೊತ್ತಾಗ್ತಿಲ್ಲ ಇದ್ದಿತ್ತು. ನಮಗೆ ಜೋರ್ನಾಗಿ ನಾವು ಅಲ್ಲಿ ಕೂತ್ಕೊಂಡು ನಗಾಡ್ತಿದ್ದಿತ್ತು. ಪಾಪ ನಾವು ನೀರು ಹಾಕಿರುತ್ತಲ್ಲ ನಮ್ಗೆ ಗೊತ್ತಿತ್ತು. ಅವರು ಅಜ್ಜನ ಜೊತೆ ಮಾತಾಡ್ಕೊಂಡು ಅವ್ರು ಆಲ್ರೆಡಿ ಸ್ವಲ್ಪ ಅಮ್ಮಲಂಗೆ ಬಂದಿರ್ತಾರೆ ಹೇಳ್ಕಂದ್ರೆ ಕೆಲವರು. ಸೊ ಅವ್ರಿಗಿದು ಎಲ್ಲೂ ತಾಗೋದಿಲ್ಲ, ಗೊತ್ತೂ ಆಗ್ತಿಲ್ಲ, ಹಾಗೆ ಕುಡ್ಕೊಂಡು ಹೋಗ್ತಿದ್ದೆ. ಸಂಜೆದೆಲ್ಲ ಕುಡ್ದಿಲ್ಲ ಆಗಳಿಗೆ, ಬೆಳಿಗ್ಗೆದು ಮಾತ್ರ ಜ್ಯೂಸ್ ಕಣಂಗಿರ್ತಿತ್ತಲ್ಲ ಅದನ್ನು ಮಾತ್ರ ಕೊಡೋದು. ಬಟ್ ಈಗ ಈ ಥರ ನಾನ್ ವೆಜ್ ಊಟ ಮಾಡೋತ್ತಿಗೆ ಈ ಕಳ್ಳೆಲ್ಲ ಇದ್ರೆ ಖುಷಿ ಆಯ್ತು. ಅದೊಂಥರ ಲೈಕ್ ನಮ್ಮ ಇದ್ರಂಗೆಲ್ಲ ಸ್ವಲ್ಪ ಲೈಕ್ ಮಾಡಿಸ್ರು ಕಳ್ಳನ್ನು. ಎಷ್ಟೊತ್ತಿಗೂ ಇಲ್ಲ, ಇದು 1 ವರ್ಷ ಆಯ್ತು ಅನ್ಸುತ್ತೆ ನಾವು ಕುಡಿದೆ. ಈಗ ವಾಪಸ್ ಕುಡಿಯೋತ್ತಿಗೆ ಅದೆಲ್ಲ ನೆನಪಾಯ್ತು, ಹಳೇದೆಲ್ಲ ನಾವು ಹೆಂಗೆಲ್ಲ ಮಾಡ್ತಿತ್ತಲ್ಲ ಅಂದೇಳಿ ಹೇಳಿ. ಸೊ ಗಮ್ಮತ್ತು. ಈಗ ಇಲ್ಲೆಲ್ಲ ಕೂತ್ಕೊಂಡು ಊಟ ಮಾಡಿಸಿತ್ತು, ಚಿಕನ್ ಸುಕ್ಕ ಮತ್ತು ಕಬಾಬು, ಎಂಥ ಚಿಕನ್ ಸಾರು ಜೊತೆಗೆ ಟೋಡಿ ಕಳ್ಳು. ನಾನು ಆಗ 1 ಗ್ಲಾಸ್ ಕುಡ್ದು ಇನ್ನೂ ಬೇಕನ್ಸ್ತು ನಂಗೆ. ಅದು ಕಳ್ಳು ಕುಡಿದ್ರು ಒಂಥರ ಅಂಬ್ಲ ಆತ್ತಕ್ಕ. ನಂಗೆ ಯಾರಿಗೆ ಹಂಗೋ ಗೊತ್ತಿಲ್ಲ, ನಂಗೆ ಒಂಥರ ಗಿರ್ರಂದಂಗೆ ಆತ್ತು 1-2 ಗ್ಲಾಸ್ ಎಲ್ಲ ಕುಡಿದ್ರೆ. ಮತ್ತೆಂತ ಗೊತ್ತಾ, ಈಗಳೆಲ್ಲ ಅಷ್ಟು ನ್ಯಾಚುರಲ್ ಕಳ್ಳು ಸಿಕ್ಕೋದಿಲ್ಲ. ಅವ್ರು ಅದಕ್ಕೆಲ್ಲ ಎಂತೆಲ್ಲ ಹಾಕಿರ್ತಾರೆ, ಒಂದು ಸ್ವಲ್ಪ ಸಕ್ಕರೆ ಹಾಕಿ ಕೊಟ್ಟಿರ್ತಾರೆ, ಎಂಥದ್ದು ಆ ರುಚಿ ಇಲ್ಲ. ಬಟ್ ಲೈಕ್ ಇದೈತೆ. ಮಕ್ಕಳು ವಿಡಿಯೋ ಕುಡ್ಸೋದಿಲ್ಲ ತೋರ್ಸೋಕೆ ಅಲ್ಲ. ಈಗ ನಗ್ದೈತಲ್ಲ ಅವ್ರು ಎರಡು ಕ್ಯಾಮರಾ, ಬ್ಯಾಕ್ ಕ್ಯಾಮರಾ, ಫ್ರಂಟ್ ಕ್ಯಾಮರಾ. ಈಗ ಹೆಂಗಸಿನ ಮಕ್ಕಳೆಲ್ಲ ಸೇರ್ರೆ ಒಳ್ಳೆ ಗಮ್ಮತ್ತು. ಊಟ ಆಯ್ತು, ಇನ್ನು ಊಟನ ಕರಗಿಸ್ಕಲ್ಲ, ಸ್ವಲ್ಪ ಡ್ಯಾನ್ಸ್ ಮಾಡುವ ಅಂತೇಳಿ ಹೇಳಿ ಎಲ್ಲ ಹೊರಗೆ ಬಂತು. ಆಡಿಯನ್ಸ್ ಎಲ್ಲ ಕೂತ್ಕೊಂಡು ವೇಟ್ ಮಾಡ್ತಿದ್ರು ನಾವು ಡ್ಯಾನ್ಸ್ ಮಾಡತ್ತೆ ಅಂದ್ಕೊಂಡೆ. ನಿಂಗೆ ನಿದ್ದೆ ಗೊತ್ತಿಲ್ಲ, ನಿದ್ದೆ ಗೊತ್ತಿಲ್ಲ ನಿಮಗೆ. ಗಂಟೆ 10 ಆಯ್ತು, ಮಕ್ಕಳಿಗೆಲ್ಲ ನಿದ್ರಿ ಇಲ್ಲ. ಬೇರೆ ದಿನ ಆದರೆ ಶಿವನ್ ಶ್ರಮ ಮನ್ಕೊಂಬೇಗ ಅಂತಿದ್ದ, ಮಧ್ಯಾಹ್ನ ಮನ್ಕೊಂತಿಲ್ಲ ಅವನದಕ್ಕೆ. ಬಟ್ ಈಗ ಎಲ್ಲರೂ ತುಂಬ ಮಕ್ಕಳಿದ್ರಲ್ಲ, ಸೊ ಬಂತ ಬನ್ನಿ. ಮಸ್ತ್ ಮಲೈಕ ಮುಂದೆ ಬನ್ನಿ, ಮಸ್ತ್ ಮಲೈಕ ಬನ್ನಿ. ಯಾರಿದ್ರಿ ಎಲ್ಲ? ಈಗ ಹೆಂಗಸರೆಲ್ಲ ಡ್ಯಾನ್ಸ್ ಶುರು ಮಾಡ್ತಾ. ಯಾರು ಮದುಮಕ್ಕಳ ಹೆಸರು ಅಂತ ಅಂದ್ಕೊಂಡಿದ್ದೀರಿ. ಮದುಮಕ್ಕಳ ಹೆಸರು ಪ್ರಿಯಾ ಮತ್ತು ರಾಜೀವ್ ಅಂದ್ಕೊಂಡೆ. ನಾನು ಮದುವೆ ವ್ಲಾಗಲ್ಲಿ ಹೇಳಿದ್ದು, ಮೋಸ್ಟ್ಲಿ ಅವರು ಅದನ್ನು ಅಬ್ಸರ್ವ್ ಮಾಡಲಿಲ್ಲ ಅನ್ಸುತ್ತೆ. ಓಕೆ, ಮತ್ತು ಇನ್ನೊಂದೊಬ್ಬರು ಕೇಳಿದಿರಿ ಎಂತ ಅಂದರೆ, ಮದುಮಕ್ಕಳಂತ ಎಲ್ಲ ಫಂಕ್ಷನಿಗೂ ಒಂದೇ ಥರ ಸೀರೆ ಊಟದ ಅಂದ್ಕೊಂಡೆ. ಮದುಮಗಳು ದಾರಿ ಸೀರೆ ಉಟ್ಟಿರಲ್ಲ, ಅದನ್ನು ನಮ್ಮ ಸಂಪ್ರದಾಯದ ಪ್ರಕಾರ ಮೊದಲಿನ ಕಾಲದಂಗೆ ಹೆಂಗೆ ಗೊತ್ತಾ, ಮದಿಗೆ, ರಿಸೆಪ್ಷನಿಗೆ ಮತ್ತು ದೇವಸ್ಥಾನಕ್ಕೆ ಹೋಗೋದಿಗೆ 2-3 ಫಂಕ್ಷನಿಗೆಲ್ಲ ಅದನ್ನೇ ಉಡುತ್ತರು. ಹಾಗೆ ಈಗ ಹೊರಗಡೆ ರಿಸೆಪ್ಷನ್ ಮಾಡೋದ್ರಿಂದ ನಾವು ನಮಗೆ ಯಾವ ಡ್ರೆಸ್ ಬೇಕೋ ಆ ಥರ ಹಾಕೋಣ.
ಈಗ ಮ್ಯೂಸಿಕಲ್ ಚೇರ್ ಹೆಣ್ಮಕ್ಳದ್ದು ಹೆಂಗಸ್ರದ್ದು ಎಲ್ಲ ಆಯ್ತು. ಈಗ ಲಾಸ್ಟ್ ಗಂಡಸ್ರದ್ದು ಸಖತ್ ಗಮ್ಮತ್ ಆಯ್ತಾಯ್ತಾ. ಎಷ್ಟು ಎಂಜಾಯ್ ಮಾಡ್ತೀನಿ ಹೇಳ್ರೆ ನಗಡಿ ನಗಡಿ ಸಾಕಾಯ್ತು. ಆಚೆ ಮನೇಲಿ ಎಲ್ಲ ಮನ್ಕೊಂಡಿರು ಅನ್ಸುತ್ತೆ. ಎಲ್ಲರಿಗೂ ಡಿಸ್ಟರ್ಬ್ ಅಪ್ಪಂಗೆ ಏನು ನಾವು ಮಾಡ್ತಿರ್ಲಿಲ್ಲ. ಸ್ವಲ್ಪ ಸಣ್ಣಕ್ಕೆ ಮ್ಯೂಸಿಕ್ ಹಾಯ್ಕೊಂಡು ನಮ್ಮ ಎಂಜಾಯ್ಮೆಂಟ್ ನಮಗೆ ಆ ಥರ. ಸೊ ಈ ಥರ ಇತ್ತು ವ್ಲಾಗ್. ನಿಮಗೆ ವ್ಲಾಗ್ ಹೆಂಗೆ ಅನಿಸ್ತು ಕಮೆಂಟಂಗೆ ಹೇಳಿ. ಆ್ಯಂಡ್ ನಾವು ಇವತ್ತು ಮನೆಗೆ ಹೋಗೋತ್ತಿಗೆ ಎಷ್ಟು ಗಂಟೆ ಅಂದರೆ 12 ಗಂಟೆ ಹೋಯ್ತು. ಒಟ್ಟಿನಲ್ಲಿ ಫ್ಯಾಮಿಲಿಯವರೆಲ್ಲ ಸೇರ್ಕೊಂಡು ಗಮ್ಮತ್ ಮಾಡ್ತು. ಇದೇ ರೀತಿ ವ್ಲಾಗ್ಸ್ ಬರ್ತಾ ಇರತ್ತು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಲಾಟ್ಸ್ ಆಫ್ ಲವ್. ಬಾಯ್, ಟೇಕ್ ಕೇರ್.